ರೋಷಾದಿರಾಶ ಮಾರ್ತಂಡ ದೇಶ ಭೂಮಂಡಲದೊಳಗಂಡ ಕೀರ್ತಿ ಪ್ರಚಂಡ ಛಲವಂಕಮಲ್ಲ ಚಕ್ರೇಶ್ವರ ಭೌಪರ 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 ನಾ ಯಾರು? ಅಖಂಡ ಭರತ ಕುಲ ಚಕ್ರೇಶ್ವರ, ಹಸ್ತಿನಾವತಿ ರತ್ನ ಸಿಂಹಾಸನಾಧೀಶ್ವರ, ಕೌರವೇಶ್ವರ. ಸರ್ಪಲಾಂಛನದ ಸಪ್ತ ಹೆಡೆಗಳೊಡನೆ ಸೆಳೆತಾಡಿ ದಿಗ್ವಿಜಯವನ್ನು ಧಿಕ್ಕರಿಸಿ ಪಾರ್ಥನವ ಬಿರುಗಾಳಿಗೂ ಬೆಚ್ಚದೆ ಧರೆಯನ್ನೇ ನಡಗಿಸಿದ ಗಂಡುಗಲಿ ಯಾಗಿ ಕನಕರತ್ನ ಸೋಪಾನಗಳಿಂದೊಳಗೂಡಿ ಪ್ರಜ್ವಲಿಸುತ್ತಿರುವ ವೀರ ಪ್ರತಾಪ ಸಿಂಹ. ಜಯಂಕಾರ ಮಾತ್ರದಿಂದಲೇ ಜಗತ್ತನ್ನೇ ತಲ್ಲಣಗೊಳಿಸಬಲ್ಲ ಪ್ರಚಂಡ ಕೌರವೇಶ್ವರ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ, ಈ ಚಂದ್ರಕುಲ ಚಕ್ರೇಶ್ವರ. ಕುರುವಂಶ ಉದ್ಧಾರಕ, ನೆಟ್ಟುಸಿರು ಬಿಡಿದು ದಿಟ್ಟಿಸಿ ನೋಡುವ ಭಾರ್ಗವ ವಿಜಯಿ ಗುರುಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಶುಭವಾಗಲಿ. ಕುರು ಪಾಂಡವರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತ ಮಟ್ಟಕ್ಕೇರಿಸಿದ ಗುರುದೇವೋಭವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ, ಗೋಪಾಲಕನಿಗೆ ಹತಿಸಾರ, ಯದುಪತಿಯ ಭಕ್ತ ಶಿರೋಮಣಿ ಚಿಕ್ಕಪ್ಪ ವಿದುರ ಮಹಾಶಯರೇ ಕುಶಲವೇ. ಎನ್ನು ಬಂಡ ಭೀಮನ ಗೊಂಡಿಗೆಯನ್ನು ಸೆಗೆದು ಬಿಸಿ ರಕ್ತವನ್ನು ಕುಡಿಯಲು ತವಗಿಸುತ್ತಾ ನಿಂತಿರುವ ಎನ್ನನುಜನಾದ ದುಶ್ಶಾಸನ, ಎದುರ್ಬಿದ್ದ ಎದುರಾಳಿಗಳ ಕತ್ತನ್ನೇ ಕೆತ್ತಸದು ಅವರ ಸೊಕ್ಕನ್ನಡಗಿಸಬಲ್ಲ ವೀರ ಸಿಂಧೂರಾಜ. ನನ್ನ ಶತ್ರುಗಳ ಸಂಹಾರಕ್ಕೋಸ್ಕರವಾಗಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲು ವಧುವೆಂಬ ಧನುಸನ್ನು ಪಡೆದಿರುವ ನನ್ನ ಹಂಗರಾಜಾಧಿಪತಿ ಕರ್ಣ ಆಪ್ತ ಮಿತ್ರ ಸದಾ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಹಜಾಗುರೂಖನಾಗದೆ ಉಪಯುಕ್ತ ಕಾಲದಲ್ಲೂ ಅತೀವ ರಾಜಭಕ್ತಿ ಅಪ್ರತಿಮ ಪ್ರೀತಿ ತೋರಿ ಉಪಯುಕ್ತ ಕಾಲದಲ್ಲೂ ಸೂಕ್ತ ಸಲಹೆಯನ್ನೇ ನೀಡುತ್ತಿರುವ ನನ್ನ ಸೋದರ ಮಾವ ಸೌಬಲ ರಾಜ ಶಕುನಿ ಮಾವ, ನಿಮ್ಮಗಳನ್ನೆಲ್ಲ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಉರುಗಲಾಂಛನದ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಮಾವ. ಉರುಗಲಾಂಛನದ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ.
ಗುರುಕುಂಬಿಳಿಯ ಘಾತ ಸರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನಗೆ ದುರ್ಯೋಧನ ನಿರ್ಜಲೇಂದ್ರನಿಗೆ ತಾನ ಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲ್ ಎನಗ ಎಣಯಿಗಲೇ ಗುರುಕುಲ ಛಲವ ಹಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳುವೆ ಗುರುಕುಲ ಸಿಂಹಾಸನ ಛಲವ ಹಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳುವೆ ಇರುವರೆಗೆ ಎನಗ ಸರಿತ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ಋತುಗಳ ಸರಿಯದ ಬಿಡುವೆದೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಕಡಿಯದೆ ಬಿಡುವೆದೆ ಈ ಮಾವಶಕುನ್ನು ಸಲಹೆ ನೀಡದಿರುವದೆ ಈ ಮಾವಶಕುನ್ನು ಸಲಹೆ ನೀಡದಿರುವದೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವದೆ ಈ ಮಾವಶಕುನ್ನು ಸಲಹೆ ನೀಡದಿರುವದೆ ಕರ್ಣ ಶತ್ರುಗಳನ್ನು ಬಿಡುವದೆ ಅನುಜಾತು ಶಾಸನ ಅವರನ್ನು ಸೀಳದಿರುವದೆ ಅನುಜಾತು ಶಾಸನ ಅವರನ್ನು ಸೀಳದಿರುವದೆ ಈಗಿರುವಲ್ಲಿ ಇರುವರೆಗೆ ನನಗೆ ಸರಿಸ ಇರುವರೆಗೆ ಇರುವರೆಗೆ ನನಗೆ ಸರಿಸ ಇರುವರೆಗೆ ಗುರುಕುಲ ಸಿಂಹಾಸನ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಇರುವರೆಗೆ ನನಗೆ ಸರಿಸ ಇರುವರೆಗೆ ಸವಾಸದರೆ ಪಿತಾಮಹ ಭೀಷ್ಮರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಹೇಳಿ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ಕಳಿಸುವರಂತೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಅವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ ಕುಮಾರ ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಮಗು ತಾತ ಕುಮಾರ ಏನು ಯುದ್ಧ ಹೌದು ಅದಕ್ಕೆ ನಾವು ಯಾವಾಗಲೂ ಸಿದ್ಧ ತಾತ ಕುಮಾರ ಅರಮನೆ ವಾಸಿಗಳ ಮುಂದೆ ಅರಣ್ಯ ವಾಸಿಗಳ ಆಟವೇನೂ ನಡೆಯದು ಆ ಏಡಿ ಪಾಂಡವರು ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಕಾಲಿಗೆ ಸಿಕ್ಕಿದವರು ಮದಿಸಿದ ಹಾನಿಯ ಕಾಲಿಗೆ ಸಿಕ್ಕಿದ ಕಾಳ ಹಣ್ಣಿನಂತೆ ನಜ್ಜು ಗುಜ್ಜಾಗಿ ಹೋಗುವರು
ಸಹೋದರ ದುಶ್ಯಾಸನ ಎಲ್ಲಿ ನಮ್ಮ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಕರ್ಮೋಪದೇಶಕನಾರು ಅಂಗರಾಜನಾದ ಕನ್ನನಿಲ್ಲವೇ? ಸರಿಯಾಗಿ ಹೇಳಿದೆ ಸಹೋದರ. ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ಚಂದ್ರಕುಲ ಚಕ್ರೇಶ್ವರ ನಾನಿಲ್ಲಿರುವಾಗ ಆ ಗೋಪಾಲಕನು ಪುರುಷೋತ್ತಮನೇ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣ ಕಲ್ಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುತ್ತವೆ, ಅಲ್ಲಿಗೆ ಬೇಕಾದ್ರೂ ಹೋಗಬಹುದಾಗಿತ್ತಲ್ಲ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಬರುತ್ತಿಲ್ಲವೇ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ? ಚಿಕ್ಕಪ್ಪ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಕ್ಕು ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು, ಆದ್ದರಿಂದ ಈ ರೀತಿ ಮಾತನಾಡುತ್ತಿರುವೆ. ವೇದೋರ ವದರದಿರಲೋ ವಿದುರ ಸದನದಿ, ವದರದಿರಲೋ ವಿದುರ ಸದನದಿ, ತೊಳಗೆ ವದರದಿರಲೋ ವಿದುರ ಸದನದಿ. ವಿದುರ ನೆರೆದ ಸಭೆಯಲ್ಲಿ ನಿಂತು ಚರಿದ ಈ ಕೌರವನ, ನೆರೆದ ಸಭೆಯಲ್ಲಿ ನಿಂತು ಚರಿದ ಈ ಕೌರವ ನುಡಿದೆಯಾದರ ಹಿರಿದು ಕೊಲ್ಲನೆ ಖಡ್ಗದಿ, ನುಡಿದೆಯಾದರ ಹಿರಿದು ಕೊಲ್ಲನೆ ಖಡ್ಗದಿ. ವದರದಿರಲೋ ವಿದುರ ಸದನದಿ, ತೊಳಗೆ ವದರದಿರಲೋ ವಿದುರ ಸದನದಿ. ತಪ್ಪಲಿಯ ಮಗನಾದ ಪರದೇಶಿ, ಎಬ್ಬುಲಿಯ ಗರ್ವವನ್ನು ಭೇದಿಸುವ ಛಲದಿ. ವಿದುರ, ತಪ್ಪಲಿಯ ಮಗನಾದ ಪರದೇಶಿ, ಎಬ್ಬುಲಿಯ ಗರ್ವವನ್ನು ಭೇದಿಸುವ ಛಲದಿ. ಕಡುವೈರಿ ಪಾಂಡವರ ಪರವಹಿಸಿ, ಕಡುವೈರಿ ಪಾಂಡವರ ಪರವಹಿಸಿ ಛಲಧಂಕ ಮಲ್ಲ ಕುರ ದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಛಲಧಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ವದರದಿರಲೋ ವಿದುರ ಸದನದಿ, ತುಡುಕಿ ವದರದಿರಲೋ ವಿದುರ ಸದನದಿ, ವದರದಿರಲೋ ವಿದುರ ಸದನದಿ. ಚಿಕ್ಕಪ್ಪ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದಿದ್ದರೆ ಸಭೆಯಲ್ಲಿ ಮಿತಿ ಮೀರಿ ಮಾತನಾಡುತ್ತಿರುವೆ. ಸಹೋದರ ದುಶ್ಯಾಸನ, ಈ ವಿದುರನನ್ನು ಈಗಲೇ ಸಭೆಯಿಂದ ಹಾದಿಗೆ ತಯಾರಿಸಿ. ವಿದುರ ಹಣ ತೊಡಗಲು ವಿದುರ, ಹಣ ತೊಡಗಲು ವಿದುರ. ಕೆಲು ನುಡಿಗಳನ್ನು ಸೇರಿದ ಸಭೆಯ, ಕೆಲು ನುಡಿಗಳನ್ನು ಸೇರಿದ ಸಭೆಯ ತಡ ತೊಡಗಲು ವಿದುರ, ತಡ ತೊಡಗಲು ವಿದುರ. ತಿಳಿಯದೆ ಮಾತನಾಡುವೆ, ಮೌನಕ್ಕೆ ಪರಿಮಳಲು ತರುವೆ. ತಿಳಿಯದೆ ಮಾತನಾಡುವೆ, ಮೌನಕ್ಕೆ ಪರಿಮಳಲು ತರುವೆ. ಪರಿ 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 ಬೆಟ್ಟನೆ ನಿನ್ನ ಹಲ್ಲನು ಮೊರೆವೆ ಕಣದೊಳಗೆ, ಹಲ್ಲನು ಮೊರೆವೆ ಕಣದೊಳಗೆ, ಹಲ್ಲನು ಮೊರೆವೆ ಕಣದೊಳಗೆ. ತಡ ತೊಡಗಲು ವಿದುರ, ತೊಡ ತೊಡಗಲು ವಿದುರ. ತಿರುನುಡಿಗಳನ್ನು
ಕೊಡದಲ್ಲೋ ವಿದುರ, ಕೊಡದಲ್ಲೋ ವಿದುರ. ಕೆಲವೋ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈಗೋ ಈ ಗದಾ ದಂಡೆಯಿಂದ ನಿನ್ನ ಹಲ್ಲನ್ನು ಮುರಿದು ಬಿಡುತ್ತೇನೆ. ಈಗಲೇ ಸಭೆಯನ್ನು ಬಿಟ್ಟು ತೊಲಗೋ ಪಾತ್ರೆ. ಅವಿವೇಕಿ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯವೂ ಉಂಟಾಯಿತು. ಹಿಂದೆ ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಶಿವನಸನ್ನು ಈಗಲೇ ಮುರಿದಿದ್ದಾನೆ. ಇದರಿಂದ ನಾಶವಾಗುವುದಿಲ್ಲ. ದುರ್ಯೋಧನ, ಪ್ರಮೋದವಾಯಿತು. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ದುರ್ಯೋಧನ, ಈ ವಿದುರನ ಗಂಡು ಬೆದರಿಕೆಗೆ ನೀನು ಸಹ ಎದುರಿದೆಯ? ಕೇಳೋ, ದುರಧರ್ಮಾರ್ಥನ ಶಿರವಂ ಹರಿದು. ಕರ್ಣ, ದುರ್ಯೋಧನ, ದುರಧರ್ಮಾರ್ಥನ ಶಿರವಂ ಹರಿದು ಧರಣಿಗಿಳುಗುವೆನೆನುತ ಶಪಥವ ನಾಲ್ಕು ನಿನಗೆ ಸಮರಾರಿಗರೈ. ಕರ್ಣ, ಕರ್ಣ, ಮಹೇಶ್ವರನ ಕುವರನು ಮೆಚ್ಚಿಸಿ. ಕರ್ಣ, ಮಹೇಶ್ವರನ ಕುವರನು ಮೆಚ್ಚಿಸಿ ವರ ಚಾಪವ ನಾಲ್ಕು ನಿನಗೆ ಸಮರಾರಿಗರೈ. ಕರ್ಣ, ಕರ್ಣ, ಈ ವಿದುರನ ಗಂಟು ಬೆದರಿಕೆ ನೀನು ಎದುರಿದೆಯಾ? ಕರ್ಣ, ಈ ವಿದುರನು ಈ ಬಿಲ್ಲ ಹಿಡಿದು ಎಂದಾದರೂ ಯುದ್ಧವನ್ನು ಮಾಡಿರುವನೆ. ಹೇಳೋ ಮಿತ್ರ ಬಿಲ್ಲಿನ ಕಥೆಯನ್ನು. ಈಗ ಕೇಳಿರಿ. ದೂತನಾಗಿ ಬರುತ್ತಿರುವ ಮಹಾಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅವರನ್ನು ಸಭೆ ಬಿಟ್ಟು ಹೊರಡಿಸಬೇಕಾದೀತು. ಎಚ್ಚರ ಸಹೋದರ ದುಶಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಲು ಹೇಳ್ತೀನಲ್ಲ, ಸಿದ್ಧವಿರುವುದೇ? ಸಿದ್ಧವಾಗಿದೆ, ತೆಗೆದುಕೋ ಅಗ್ರಜ. ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ವಿಧ ವಿಧ ಸಾಧನೆ ಮೋಹ ಪ್ರತೀಕ, ವಿಧ ವಿಧ ಸಾಧನೆ ಮೋಹ ಪ್ರತೀಕ. ಮಾಯಾ ಮನುಷ್ಯ ಭ್ರಮಿತ ಕಾಯ, ಮಾಯಾ ಮನುಷ್ಯ ಭ್ರಮಿತ ಕಾಯ. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ಆಶಾ ಭರಿತ ಮಾನವ ಮೂಲ, ಆಶಾ ಭರಿತ ಮಾನವ ಮೂಲ. ತಾನವೇಶ ಕಡು ಮೋಸ, ತಾನವೇಶ ಕಡು ಮೋಸ. ಚಂಡ ಅಧಮತನ ದಿಂಡ ಕಡು ಜಿಂತ ಮರಿತ ಮಯಲಯ ನೋಡು. ಚಂಡ ಅಧಮತನ ದಿಂಡ ಕಡು ಜಿಂತ ಮರಿತ ಮಯಲಯ ನೋಡು. ತೊರೆಯಲ್ಲಿ ಬೀಳುವರು ಪ್ರವರವ ನರಕ ನರಳುವರು. ತೊರೆಯಲ್ಲಿ ಬೀಳುವರು ಪ್ರವರವ ನರಕ ನರಳುವರು.
ಎಂತ ಸೊಗಸು ಲೋಕ, ಇದು ಎಂತ ಸೊಗಸು ಲೋಕ. ವಿಧ ಸಾಧನೆ ಮೋಹ ಪ್ರತೀಕ, ವಿಧ ಸಾಧನೆ ಮೋಹ ಪ್ರತೀಕ. ಮಾಯಾ ಮನುಷ್ಯ ಪ್ರೇಮಿತ ಕಾಯ, ಮಾಯಾ ಮನುಷ್ಯ ಪ್ರೇಮಿತ ಕಾಯ. ಎಂತ ಸೊಗಸು ಲೋಕ, ಇದು ಎಂತ ಸೊಗಸು ಲೋಕ. ಸೊಗಸು ಲೋಕ. ಪರಮಾತ್ಮನಿಗೆ ನಮಸ್ಕರಿಸು. ನಿಮ್ಗೆಲ್ಲರಿಗೂ ಮಂಗಳವಾಗಲಿ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಮದೋನ್ಮತ್ತನಾದ ದುರಾಂಕಾರಿ ದುರ್ಯೋಧನು ನನ್ನ ಕಡೆ ಗಮನಿಸಲೇ ಇಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡು. ಜಾಗೃತಳಾಗುವ ಯೋಗಮಾಯಿ. ಹೇಳು, ಎದ್ದೇಳು ಚಕ್ರವರ್ತಿ. ಭೂಪಾಲಕನಾದ ನೀನು ಈ ಗೋಪಾಲಕನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ಭಾವ ದುರ್ಯೋಧನ, ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಈ ಚಕ್ರವರ್ತಿಯು ನಿನ್ನೆ ನಮಸ್ಕರಿಸಿದರೆಂದು ಅಹಂಕಾರ ಪಡಬೇಡ. ನೀನು ಬಂದಿರುವುದು ದೂತನಾಗಿ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದಷ್ಟೇ. ಅಷ್ಟ ಮಾತ್ರಕ್ಕೆ ಹೆಮ್ಮೆಗೊಳ್ಳಬೇಡ. ಬಂದಿದ್ದಾಯ್ತಲ್ಲ. ಕೃಷ್ಣ, ಭಾವ ನಿನಗೆ ಗೋಪ್ರಾಂಜನೇಯರ ನರ್ತನವೆಂದರೆ ಬಲು ಇಷ್ಟ ತಾನೆ? ಇದ್ದರೂ ಇರಬಹುದು ದುರ್ಯೋಧನ. ಇದ್ದರೇನೆಯ ಯುದ್ಧ ಇದೆ. ಈಗ ನಮ್ಮ ಅರಮನೆ ನರ್ತನವನ್ನು ನೋಡಿ ಸ್ವಲ್ಪ ಆನಂದಿಸು. ಆಗಬಹುದು ದುರ್ಯೋಧನ. ಸಹೋದರ ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ರೇಪು ಭಯಂಕರ ರೂಪ ಮನೋಗರ, ರೇಪು ಭಯಂಕರ ರೂಪ ಮನೋಗರ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಭಾವನ ಇದರೊಳ್ತೆ ದೂರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಎಲ್ಲವ ಬಲ್ಲವ ಈ ಜಗ ಬಲ್ಲ, ಎಲ್ಲವ ಬಲ್ಲವ ಈ ಜಗ ಬಲ್ಲ, ಎಲ್ಲವ ಬಲ್ಲವ ಈ ಜಗ ಬಲ್ಲ. ಕರುಣಾಳು ಕುರುಗು ರಾಜೇಶ್ವರ, ಗುರುವಂಶದ ತಿಲಕ ಮಗುಡೇಶ್ವರ. ವೀರ ಕರುಣಾಳು ಕುರುಗು ರಾಜೇಶ್ವರ. ನೀಲವರ್ಣದ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ
ಕೊಳಲನಾದದಲ್ಲಿ ಕೊಳಲನಾದದಲ್ಲಿ ಈ ಜಗವನೆಲ್ಲ ಮರುಳುಗಳಿಪ ಶ್ರೀಕೃಷ್ಣ ಮುರಾರಿ ಕೃಷ್ಣ ಎಲ್ಲಿ ಮತ್ತೊಮ್ಮೆ ಹೇಳಿ. ಭಲೆ ಭಲೆ ನರ್ತಕಿರೆ, ಮತ್ತೊಮ್ಮೆ ಹೇಳಿ. ಕೃಷ್ಣನಿಗಿವರು ಕಡುವೈರಿ ಅಮ್ಮ ಹಸ್ತಿನಾಪುರದೊಡೆಯ ಕದದಾರಿ ಭೀಮನಿಗಿವರು ಕಡುವೈರಿ ಅಮ್ಮ ಹಸ್ತಿನಾಪುರದೊಡೆಯ ಕದದಾರಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರ ನಿಮಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ಲಿ ಕರುಣಾಳು ಗುರು ರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ಕೃಷ್ಣ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದಲ್ಲ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳೇ ಕಳೆದು ಹೋಗಿದ್ದವು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೆ ವಿಚಾರವನ್ನಾದರೂ ತಿಳಿಸೋಣ ಕೃಷ್ಣ. ರಾಜ್ಯದ ವಿಚಾರವಲ್ಲದಿದ್ದರೆ ದ್ವಾರಕ್ಕೆ ನಾನು ಇಲ್ಲಿಗೇಕೆ ಬರುತ್ತಿದ್ದೆ ಭಾವ? ಕೃಷ್ಣ, ಪಾಂಡವರ ಧೂಜನ್ನಾಡಿ ರಾಜ್ಯ ಕೋಶಾಡಿಗಳನ್ನು ಕಳೆದುಕೊಂಡಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು ಕೃಷ್ಣ? ದುರ್ಯೋಧನ, ಪರಮ ಪೂಜ್ಯ ಆಚಾರ್ಯರಿ, ಕೌರವ ಪಕ್ಷಿಯರಿ, ಕುರುವೃದ್ಧರಿ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಅವರು ಹೇಳಿ ಕಳೆದ ಸಂದೇಶದೊಡನೆ ನಿಮ್ಮ ಸಂದೇಶವನ್ನು ನಿಮ್ಮ ನೀಡುವ ಅಭಿಮತ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರಿನ ಅಭಿಷೇಕ ಮಾಡಿವರೋ ಅಥವಾ ಭಯಂಕರವಾದ ರಕ್ತಧಾರಿಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುವುದರಲ್ವೇ? ನೀವು ಅವರ ಮೇಲೆ ಬಾಲ್ಯದಲ್ಲಿ ತೋರಿದ ವೈರತ್ವವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಹನ, ಕಪಟ ದ್ಯೂತ ಇವೆಲ್ಲಕ್ಕೂ ಮಿಗಿಲಾಗಿ ತುಂಬಿದ ರಾಸಬೆಲಿ ದ್ರೌಪದಿ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಯಾಚಿಸುತ್ತಿರುವಾಗ ಇಂತಹ ಸುಸಂದರ್ಭವನ್ನು ಉಪಯೋಗಿಸಿಕೊಳ್ಳದೆ ಶಾಂತಿ ಚಿತ್ತದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ಎಲ್ಲರಿಗೂ ಸೇರತಕ್ಕದ್ದು. ಕುಮಾರ ದುರ್ಯೋಧನ, ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ನಾಡು ನಾಡೆಂದು ಓಡಿ ಬಳೆದಾಡಿ ನಾಡು ನಾಡೆಂದು ಓಡಿ ಬಳೆದಾಡಿ ನಾಡು ನಾಡೆಂದು
ತವ ನೋಡಿ ಮನ ಬೀಸು ತರುಬೇಡಿ ಹರಿವರ ತವ ನೋಡಿ ಮನ ಬೀಸು ತರುಬೇಡಿ ಕೊಂಡಾಡಿ ದೇವತೆಯ ಗುರುಕುಲದ ವಾತೆಯ ಕೊಂಡಾಡಿ ದೇವತೆಯ ಕುಮಾರ ನೀವಿಬ್ಬರೊಂದಾಗಿ ಜಗ ಕೆಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗ ಕೆಲ ಪ್ರಭುವಾಗಿ ಕುಮಾರ ನೀವಿಬ್ಬರೊಂದಾಗಿ ಕುಮಾರ ನೀವಿಬ್ಬರೊಂದಾಗಿ ಜಗಗಳ ಪ್ರಭುವಾಗಿ ಕುಮಾರ ನೀವಿಬ್ಬರೊಂದಾಗಿ ಜಗಗಳ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಗಳ ಪ್ರಭುವಾಗಿ ನ್ಯಾಯಕ್ಕೆ ತಲೆ ಬಾಗಿ ಬಾಳಿ ನ್ಯಾಯಕ್ಕೆ ತಲೆ ಬಾಗಿ ಬಾಳಿ ಕೊಂಡಾಡಿ ದೇವತೆಯ ಗುರುಕುಲದ ವಾತೆಯ ಕೊಂಡಾಡಿ ದೇವತೆಯ ಕುಮಾರ ದುರ್ಯೋಧನ ಕುಮಾರ 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 ದುರ್ಯೋಧನ ಪಿತಾಮಹ ಧೃತರಾಷ್ಟ್ರ ಪ್ರಿಯ ಪುತ್ರರೇ ದ್ರೋಣಾದಿ ಪ್ರಮುಖರೇ ಸಭಾಸದರೇ ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿರುವ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಿ. ನಾನು ಸಹ ನೀವೆಲ್ಲರೂ ಕೇಳಿ ತಿಳಿದಿರಲು ನಾನು ಸಹ ನಂಬಿದ್ದೇನೆ. ಕುಮಾರ ದುರ್ಯೋಧನ ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದ ಪ್ರಯೋಜನ ಏಕೆ? ಪಾಂಡವರು ನೀವು ಪ್ರೀತಿ ಸಹೋದರಲ್ಲವೇ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಪಾಂಡವರಿಗೆ ಏಕೆ ಅರ್ಧ ರಾಜ್ಯವನ್ನು ಕೊಡಬಾರದು ಕುಮಾರ? ಪಾಂಡವರು ಧರ್ಮಶೀಲರು, ಕಷ್ಟ ಜೀವಿಗಳು. ಪಾಂಡವರನ್ನು ಕಾಡಿನಲ್ಲಿ ಅನ್ನ ಆಹಾರ ಇಲ್ಲದೆ ಅಲದಾಡಿಸಿದ ಪ್ರಯೋಜನ. ಪಾಂಡವರಿಗೇನಾದರೂ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ನಿನ್ನ ವಂಶಕ್ಕೆ ನೀರೇ ಕ್ಷೀಣನಾಗುವೆ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನೆಲ್ಲವನ್ನೂ ನೀನೇನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕೆಂಬುದೇ ನನ್ನ ಅಭಿಮತ. ದುರ್ಯೋಧನ ಯಾರದು? ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋದನ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ಕೊಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿ. ನಡೆಯಲಿ ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಿದ್ದು. ಗುರುಗಳಾದ ಪಿತಾಮಹ ದ್ರೋಣರು, ಅಶ್ವತ್ಥಾಮರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದಷ್ಟೇ ಮತ್ತೇನು ಹೇಳಲಾರೆ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸಿ. ಸ್ವಲ್ಪ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಭೂಮಿಯನ್ನು ಕೊಡು. ಇದೇ ನನ್ನ ಅಭಿಮತ. ಈ ನೀತಿ ಪಾಠಗಳನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹ ಭೀಷ್ಮರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರ್ತಿರುವುದು.
ಆ ಪಾಂಡವರು ನಿರ್ದೋಷಿಗಳೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದ್ರಿ. ಕೃಷ್ಣ, ನಿನ್ನ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಶ್ಲಾಘನೀಯವಾಗಿಯೇ ಮುಗಿಸಿರುವೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಮರಳಾಗುವ ಈ ಬುದ್ಧಿಹೀನನು ನಾನಲ್ಲ. ತಿಳಿದೈತೆ ಕೃಷ್ಣ, ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಸೆಯ, ದುರಾಭಿಮಾನ ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಅದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. ಕೇಳು ಕೃಷ್ಣ, ಹಾಗಲ್ಲ, ಕೇಳು, ಹೇಳುತ್ತೇನೆ. ಕೆಚ್ಚನೆಯ ಕಟ್ಟಾಳು ಈ ಕೌರವನನ್ನು ಸದಮಣೆಯಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನಮ್ಮ ಕರ್ಣನನ್ನು ವಧಿಸಬೇಕೆಂದು ಕನಸು ಕಾಣುತ್ತಿರುವನಲ್ಲವೇ ಆ ನಿನ್ನ ನಪಂಸಕ ಅರ್ಜುನ? ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲ ಆ ಪಾಂಡವರು. ಅದು ದುಸ್ಸಹವಾಸ. ದುಶ್ಶಾಸನ ದುರ್ಯೋಧನರನ್ನು ಹುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸಬೇಕೆಂದು ಕನಸು ಕಾಣುತ್ತಿರುವರಲ್ಲ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ದುಶ್ಶಾಸನ ದುರ್ಯೋಧನನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸಬೇಕೆಂದು ಕನಸು ಕಾಣುತ್ತಿರುವರಲ್ಲ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ನಾವೇ ಶೂರರು, ಧೀರರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಮತಿಗೆಟ್ಟ ಪಾಂಡವರು. ಅದು ದುರಾಭಿಮಾನ. ಎಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಂಗಿ ಜ್ವಾಲೆಯು ಬಿರು ನುಡಿಗಳಿಗಿಂತ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಪಾಂಡವರ ಕೋಟಿ ಬಾಳುವುದು ಬೇಡ ಬೇಡವೋ ಬಲು ಬೇಸರವೋ. ಪಾಂಡವರ ಕೋಟಿ ಬಾಳುವುದು ಬೇಡ ಬೇಡವೋ ಬಲು ಬೇಸರವೋ. ಬೇಡ ಬೇಡವೋ ಬಲು ಬೇಸರವೋ. ಬೇಡ ಬೇಡವೋ ಬಲು ಬೇಸರವೋ. ನಾಡು ದೊರೆಯದು ಕಾಡಿಗೋಗಲೇ ನಾಡು ದೊರೆಯದು ಕಾಡಿಗೋಗಲೇ ಸೇರಲಾಗದು ರಾಜ್ಯದಲ್ಲೇ. ದುಷ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆಯುವೆ ದೊರೆಯೊಳಗೆ. ಮೆಟ್ಟಿ ಮೆರೆಯುವೆ ದೊರೆಯ ಪಾಂಡವರು ಕೋಟಿ ಬಾಳುವುದು ಬೇಡ ಬೇಡವೋ ಬಲು ಬೇಸರವೋ. ಬೇಡ ಬೇಡವೋ ಬಲು ಬೇಸರವೋ. ಬೇಡ ಬೇಡವೋ ಬಲು ಬೇಸರವೋ. ಕೃಷ್ಣ, ಒಟ್ಟಿ ಬರುವ ಆಕ್ರೋಶವನ್ನು ಮೆಟ್ಟಿ ನಿಲ್ಲಬಲ್ಲೆ. ಎದುರು ಬಿದ್ದ ಎದುರು ಆಳಿಗಳನ್ನು ಸೊಕ್ಕ ನಡಿಸಬಲ್ಲೆ. ಇಂತಹ ನುಡಿ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ದಿಕ್ಕೆಟ್ಟು ದಿಕ್ಕಪಾಲಾಗಿರುವ ಆ ನಿನ್ನ ಏಡಿ ಪಾಂಡವರ ಸೇನಾ ಸಮವನ್ನು ಕಳಕಿ ಬಿಡುವಲ್ಲ ಗಂಡೆದೆಗಳು ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ನಾವು ಸಹ ಸಿದ್ಧರಾಗಿರು. ಹೋಗು, ಸಮರಕ್ಕೆ ಸಿದ್ಧ. ಕೃಷ್ಣ ಸರಿಸಮಾನದೆನಗೆ
ಜಗದೀಶ್ವರ ನಂದನರೆಯುವ ಹರಿಸಮೋನನೆಗೆ ಸರಿಸಮಾನನೆಗೆ ಜಗದೀಶ್ವರ ನಂದನರೆಯುವ ಸರಿಸಮಾನನೆಗೆ ಪಾಂಡವರ ಕಟಕಟ ನಡುಗಿಸಿ ಕಡುಗಲಿ ಎಂದದು ನರೆಯುವ ಪಾಂಡವರ ಕಟಕಟ ನಡುಗಿಸಿ ಕಡುಗಲಿ ಎಂದದು ನರೆಯುವೆನ ಚಂಡಾತನದಲ್ಲಿ ಖಂಡಿಸಿ ಗರ್ಭವ ಚಂಡಾತನದಲ್ಲಿ ಖಂಡಿಸಿ ಗರ್ಭವ ವೀರ ಶೂರ ನಂತರದಲ್ಲಿ ವೀರ ಶೂರ ನಂತರದಲ್ಲಿ ಬಾಳೆ ಹರಿಸಮಾನನೆಗೆ ತ್ರಿಜಗದೀಶ್ವರ ನಂದನರೆಯುವ ಹರಿಸಮಾನನೆಗೆ ಶಕುನಿಯ ಸಲಹೆಯಿಂದಲೇ ಶಕುನಿಯ ಸಲಹೆಯಿಂದಲೇ ಹೇಗೆ ಪಾಂಡವರ ಹೇಗೆ ಪಾಂಡವರ ಶಕುನಿಯ ಸಲಹೆಯಿಂದಲೇ ಶಕುನಿಯ ಸಲಹೆಯಿಂದಲೇ ಹೇಗೆ ಪಾಂಡವರ ಸರಿ ಸಮಾನನೆಗೆ ನಿಜದೀಶ್ವರಯುವ ಸರಿ ಸಮಾನನೆಗೆ ಸರಿ ಸಮಾನನೆಗೆ ಸರಿ ಸಮಾನನೆಗೆ ಕೃಷ್ಣ ಅಣ್ಣನ ಮಾತನಂತೆ ಯಾರಾದರೂ ಅರ್ಧ ರಾಜವರು ಕೇಳಲು ಬಂದರೆ ಆ ಪಾಂಡವರನ್ನು ಈ ಗದೆಯಿಂದಲೇ ಕಡಿದು ಕಡಿದು ಸೀಳಿ ಬಿಡುವೆನು. ಎಚ್ಚರ. ಮದನ್ಮತ್ತರಾದ ನಿಮ್ಮೊಡನೆ ಕರ್ಣ, ಇದಕ್ಕೆ ನಿನ್ನ ಅಭಿಮತವೇನು? ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಯದುಪತಿ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ವಹಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನರ ಮೇಲಿನ ವೈಯಕ್ತಿಕ ಅಗೆತನದಿಂದ ಇಡೀ ಕುರುಕುಲವನ್ನೇ ನಾಶ ಮಾಡುವ ಇದು ನಿನ್ನ ಧರ್ಮವೇನಯ್ಯ? ಎಂತಹ ಸ್ವಾರ್ಥ ಸಾಧನೆ ಪಾರ್ಥ. ಕೃಷ್ಣ, ನನ್ನದು ಸ್ವಾರ್ಥ ಸಾಧನೆಯೇ ಆಗಲ್ಲ. ಹೇಳುವನು ಕೇಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾಗಲು ಏಕೆ ದಾತನಾರೋ, ಮರದೊಳೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲ
ರಣದೊಳು ಸೆಣಸದ ಕೃಷ್ಣ ಪಾಂಡು ತನೆಯಾರು ರಣದೊಳು ಸೆಣಸದೆ ತಂದೆಯ ನಾಟಕ ಆಡಲು ಕಳುಹಿದರೆ ಸಂಧಿಯ ನಾಟಕ ಆಡಲು ಕಳುಹಿದರೆ ಸಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ ಕೃಷ್ಣ ಕೃಷ್ಣ ಅಟವಂತರು ನಾವು ಹಿತವಿದು ತಿಳಿನಿ ಅಟವಂತರು ನಾವು ಹಿತವಿದು ತಿಳಿನಿ ಅಟವಂತರು ನಾವು ಕೃಷ್ಣ ಕೃಷ್ಣ ಅಟವಂತರು ನಾವು ಹಿತವಿದು ತಿಳಿನಿ ಅಟವಂತರು ನಾವು ಹಿತವಿದು ತಿಳಿನಿ ರಣದೊಳು ಪಾರ್ಥನ ಸಿರಗಡಿ ಬಿಡುವೆ ರಣದೊಳು ಪಾರ್ಥನ ಸಿರ ಕಡಿ ಬಿಡುವೆ ಸಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ ಕೃಷ್ಣ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ ಒಪ್ಪಲಾಗದು ಭಲೆ ಭಲೆ ಹಂಗಾಧಿಪತಿ ನಿನ್ನ ದುರ್ಪಿತ ವಾಕ್ಯಗಳಿಂದ ಈ ಯಾದವಾಗ್ನಿಯ ಕಂಠವು ಬಿಗಿದಂತಾಯಿತು. ಓಹ್, ಯಾರನ್ನ ಕೂಗೋ ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ನಿಶ್ಚಿತ. ಆದರೂ ಒಂದು ಹಿತೋಕ್ತಿಯನ್ನು ಹೇಳುವನು, ನಿಧಾನವಾಗಿ ಆಲೋಚಿಸಿ ದುರ್ಯೋಧನ. ಭಾರತ ಭೂಮಿ ಭಾರತ ಭೂಮಿ ಸಂಚಯಿಸಿ ದುರಾಸ ಸಮಾನ ಸೌರ್ಯ ಸಾಧಿಸಿ ನಿರಾಕರಿಸದಿರೈ ಭಾರತ ಭೂಮಿ ಸಂಚಯಿಸಿ ದುರಾಸ ಜಯಿಸಿ ದುರಾಸ ಕರೆಸಿಗನಿ ನಿನ್ನನು ಜಾತರ ಕರೆಸಿಗನಿ ನನು ಜಾತರ ಧರೆಯನಿತ್ತು ಖ್ಯಾತಿ ಪಡೆ ಧರೆಯನಿತ್ತು ಖ್ಯಾತಿ ಪಡೆ ಸುದಿಯಾರು ಧರೆಯನಿತ್ತು ಖ್ಯಾತಿ ಪಡೆ ಧರೆಯನಿತ್ತು ಖ್ಯಾತಿ ಪಡೆ ಸುದಿಯಾರು ವೈರವನೆ ನೀಗಿ ಸೈರಣಯ ತಾಳೈ ವೈರವನೆ ನೀಗಿ ಸೈರ
ನಿರಾಕರಿಸದಿರೈ ಭಾರತ ಭೂಮಿ ಜೈ ಶ್ರೀಗುರಾಜ ಜೈ ಶ್ರೀಗುರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಸಹೋದರರು, ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯ. ಪಾಂಡವರೇ ಕೊಡಬೇಕಾದ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತಿ ಹೊಂದುವರು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಎಲ್ಲರ ಸಲುವಾಗಿ ಕೃಷ್ಣ, ನಿಮ್ಮಗಳ ಸಲುವಾಗಿಯೂ. ಮುಂದೋಗುವ ಭೀಕರ ಯುದ್ಧದಿಂದ ಮಾನವ ಪ್ರಜಾಕೋಟಿಯನ್ನು ಭೀಕರ ರಕ್ತ ಪ್ರಳಯದಿಂದ ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವರು, ಭಿಕ್ಷೆ ಪ್ರದಾನ ಮಾಡುತ್ತವರು ಈಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ? ಪಾಂಡವರು ಜೂಜನ್ನಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ಅಧರ್ಮದ ಕಾರ್ಯವೇ? ನನ್ನ ತಪ್ಪೆ? ಸತ್ಯ ಪರಿಪಾಲನೆಗಾಗಿ 12 ವರ್ಷ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ಯದುಪತಿ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಬಂಧನವೇ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕೃಷ್ಣ, ಛಾತ್ರ ಧರ್ಮ ವಿಹುದೇ ಏನಿ ಪಾಂಡವರು, ಛಾತ್ರ ಧರ್ಮ ವಿಹುದೇ ಏನಿ ಪಾಂಡವರು, ರೂಢಿಯೇ ಅವರನ್ನು ತೀರಗೆನಿಪರೇನೈ. ಮೂಢತನವಿದಲ್ಲವೇ ಕೃಷ್ಣ? ಸಂಧಿಯ ಭಯಕ್ಕೆ ಕೃಷ್ಣ, ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ ಹರಿತನೇ ನಿಧನಲ್ಲವ, ಹರಿತನೇ ನಿಧನಲ್ಲವ, ಭ್ರಾಂತು ಪಡುತ್ತಿರುವೆಯ ಮುಕುಂದ. ಕೃಷ್ಣ, ಕೃಷ್ಣ 5 ಊರುಗಳಿಗೆ ಹಿಂದೆ ಭಿಕ್ಷೆ ಬೇಡಿ ಹರಿಯುತ್ತಿದ್ದ 50 ಧಾಮಗಳು ಸಿದ್ಧವಾಗಿವೆ. ಅಲ್ಲಿಗೆ ಬೇಕಾದರೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆ. ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಆ ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನದ ಭಾರ ನನ್ನಿಂದಾಗದು, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಹಠ, ಕಾಮ, ಮೋಕ್ಷ, ಜೀವನದ ಹೇಕ ಮಾತ್ರ ಧ್ಯೇಯ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಎದರಲಾರದು. ಸುಮ್ಮನೆ ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಲಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ, ಅಬೋಧ. ರಾಜಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕೊರಗಿದ ನೀನು ಈ ನೀಚ ಶಕುನಿ ಸಲಹೆಯಂತೆ ಯುಧಿಷ್ಠಿರನ್ನು ಕಬಡದ ಕೆಳತಂದು ಮರೆತೀಯ. ಸಹೋದರನ ಪತ್ನಿಯನ್ನು ತುಂಬಿದ ರಾಜ್ಯಸಭೆಯಲ್ಲಿ ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮುಕೆದಂತೆ ಸದಾ ನಿನ್ನನ್ನು ಹಿಂಬಾಲಿಸುತ್ತದೆ ಎಂಬುದನ್ನು ನೆನಪಿನಲ್ಲಿದೆ. ವಾರಣಾವತಾರ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ಸರ್ಪಭಂಗ, ವಿಷಪ್ರಾಶನ ಇವೆಲ್ಲವನ್ನು ಮರೆತೆಯ. ಈಗಲೂ ದುಡುಕಬೇಡ. ಆ ಭೀಮನಿಗೆ ಒಂದು ಗ್ರಾಮವನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಿಂದಲೇ ಸಂತೋಷಗೊಳ್ಳುವರು. ಈ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯ ಆಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿ, ಯಶಸ್ಸು ಲಭಿಸಲಾರದು.
ಕೃಷ್ಣ ಮುಕುಂದ, ನಿನ್ನಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಂದ್ರಕುಲ ಚಕ್ರೇಶ್ವರನು ಜನರ ದೃಷ್ಟಿಯಲ್ಲಿ ಬುದ್ಧಿಹೀನಂತಾದರು, ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನೆಂತಾಗುವೆ ಕೃಷ್ಣ, ಬುದ್ಧಿಹೀನನೆಂತಾಗುವೆ. ಕೆಟ್ಟನು ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಹಣತಟ್ಟು ನಿಂತಿರುವ ಈ ಛಲದಂತ ಮಲ್ಲ ದುರ್ಯೋಧನ ನೋಡಿ ಕೇಕಿ ಹಾಕಿ ನಕ್ಕಲ ಆ ನಿನ್ನ ಪಾಂಡವರ ಸರಿ ಒಂದೇ ತೊಟ್ಟೆನು ಛಲ. ಭೂತ ಪ್ರೇತ ಪಿಶಾಚಿಗಳ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಯ ವಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಐಶ್ವರ್ಯ ಸಂಪನ್ನ ಅಭಿಮಾನ ಧನವೆಂಬ ಈ ದುರ್ಯೋಧನನ ದೇಹವು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕಡೆ. ಮಾಡಿ ರಾಜ್ಯವ ರಾಜ್ಯವ ಛಲವನ್ನು ಬಿಡಲು ನೆಲವನ್ನು ಕೊಡಲು, ಛಲವನ್ನು ಬಿಡಲು ನೆಲವನ್ನು ಕೊಡಲು, ಛಲವ ಕೈಸಿಗನ ಮುಖಗಳು ನಾ ಪಡುವುದಿಲ್ಲವೋ ರಾಜ್ಯವ ಕಡಾಯ ಮಾತು ದುರಂತಗಳು ಪಡುವುದಿಲ್ಲವೋ ರಾಜ್ಯವ. ಹಾಡು ನಂದನರು ಎಲ್ಲೊಡನೆ ಯುದ್ಧವ, ಹಾಡು ನಂದನರು ಎಲ್ಲೊಡನೆ ಯುದ್ಧವ. ಓಡಿ ಚೆಲ್ಲಿದ ನೋಡಿ ಚೆಲ್ಲಿದ ಮಾಡಿ ಕಲ್ಲಲ್ಲಿ ರಥ ನೋಡಿ ಕೊಳ್ಳುವುದ ಕೊಡುವುದಿಲ್ಲವೋ ರಾಜ್ಯವ ಕಡಾಯ ಮಾತು ದುರಂತಗಳು ಕೊಡುವುದಿಲ್ಲವೋ ಭೂಮಿಯ, ಕೊಡುವುದಿಲ್ಲವೋ ಗ್ರಾಮವ, ಕೊಡುವುದಿಲ್ಲವೋ ಗ್ರಾಮವ. ಕೃಷ್ಣ ಒಂದು ಗ್ರಾಮವೇಕೆ, ಒಂದು ಗ್ರಾಮದಲ್ಲಿ ಒಂದು ಗೋವಿನ ಪಾದದ ಸ್ಥಳದಲ್ಲಿ ಒಂದು ಸೂಜಿ ಮನೆಯ ಸ್ಥಳವನ್ನು ಕೊಡಲಾಗುವುದಿಲ್ಲ. ಛಲ ಛಲ ತಟ್ಟು ಮಾಡಲು ಯುದ್ಧ, ಸತ್ತರೆ ಸೋತರೆ ಸತ್ತರೆ ವೀರ ಸರ್ಗ, ಸಾಮ್ರಾಜ್ಯ ಬದುಕಿದರೆ ಕೃಷ್ಣ ಈ ಅಖಂಡ ಸಾಮ್ರಾಜ್ಯಕ್ಕೆ ನಾನೇ 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 ಚಕ್ರೇಶ್ವರ. ಕೃಷ್ಣ ಹಾಗೂ ನಿನ್ನ ಪಾಂಡವರಿಗೆ ಯುದ್ಧದ ಸಾಮಗ್ರಿಗಳನ್ನು ಸಿದ್ಧಪಡಿಸುವಂತೆ ತಿಳಿಸು. ಹರಡು. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸತ್ಕಾರವನ್ನು ತಿರಸ್ಕರಿಸುವ ಹಂಚಿತವೇ ಕೃಷ್ಣ. ದುರ್ಯೋಧನ, ನನ್ನ ಮಾತುಗಳು ನಿನಗೆ ಒಂದು ರುಚಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು, ಭೀಮಸೇನ ಗದಾಘಾತವನ್ನು ಎದುರು ನೋಡುತ್ತಿರು. ನಾನು ಈಗಲೂ ಇಲ್ಲಿಂದ ಪಲಾಯನ ನಿಲ್ಲುವಂಚಕ.
ಸದನದಲ್ಲಿ ನಿನ್ನ ಮಗವ ನಡಗಿವ ಚತುರನಿಗರ ಮರುಳೆ ನರಿಯದೆ ಮಂದ ಮದಿಯದೆ ಮುಂದ ನರಿಯದೆ ಮಂದ ಮದಿಯದೆ ಮುಂದುಗವ ಪಡುವೆ ನೀ ಮುಂದುಗವ ಪಡುವೆ ಪರಮ ಗುರು ಛಾಸಾರೋ ಛಾಸಾರೋ ಸೈ ಸೈ ನಿನ್ನ ಮೋದ ಛಾಸಾರೋ ಸೈ ಸೈ ನಿನ್ನ ಮೋದ ಸೈರಿಸಬಲ್ಲವರ ಇದ ಸೈರಿಸಬಲ್ಲವರ ಪರಮ ಪುರುಷರನ್ನು ಬಂದಿರುವುದ ನಾವು ಹೊಡವಿಡ ಹೊಡಗಿದ್ದ ಹಿಡಿದನೆ ಹಿಡಿದನೆ ಪರಮ ಪುರುಷರನ್ನು ಬಂದಿರುವುದ ನಾವು ಹೊಡವಿಡ ಹರದೊಳೆ ಸರಿಯದೆ ಹಿಡಿದನೆ ಪ್ರತಿಬೇಡ ಇದು ಯೋಧನೆ ತೋರಿ ಜಾತಿ ಕೊಡಲು ಸೈರನೆ 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 ದುರ್ಯೋಧನ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಧರಿಸಬೇಕು. ಆಹಾ, ಯಾರೂ ನಿರ್ಣಯಿಸಬೇಕಾಗಿಲ್ಲ. ಮಾವ ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಿಗೆಯನ್ನಿಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮ. ಏನೆಂದು? ಅದು ನನ್ನ ಬಾಯಿಂದ ಕೇಳಬೇಕಿತ್ತ ಸಾರ್ವಭೌಮ. ಮಾವ ಕೃಷ್ಣ, ನಮ್ಮ ಸೋಮರ ಮಾವನು ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ಸಲಹೆ ನೀಡುತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತಾಕಾರವಾಗಿರುತ್ತದೆ. ಹೌದೌದು, ನಿನ್ನ ಅದ್ಭುತಾಕಾರದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವೇ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ಚಂದರಾಜ ಕೃಷ್ಣನನ್ನು ಯಾರನ್ನು ಬಂಧಿಸಿರೋ ಮಂದಮತಿ ನಿನ್ನನ್ನು ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರನ್ನು ಬಂಧಿಸಲು ಯತ್ನಿಸಿದಂತೆ, ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ಮಾಯೆ ಮಾಯೆ